ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ವಿಶೇಷ ಕೈರುಚಿಗೆ ಸ್ವಾಗತ. ಇವತ್ತು ನನ್ನ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಅವ್ರ ಹೆಸರು ನಸೀಮ್ ಜೋಶಿ ಅಂತ. ಇವ್ರಿಗೋಸ್ಕರ ಸ್ಪೆಷಲ್ ಆಗಿ ಪಾಯಸ ಪ್ರಣವ ಮಾಡ್ಕೊಡ್ತಾ ಇದ್ದೀನಿ. ಹೊಸದಾಗಿ ಮದುವೆ ಆದಾಗ ಜೋಡಿ ಹಿಂಗಿರ್ತದೆ ಸರ್. ಹಿಂಗಿರ್ತಾರೆ ಸಣ್ಣ ಮದುವೆ ಆದ್ಮೇಲೆ ಹಿಂಗಾಗ್ಬಿಡ್ತಾರೆ. ಅಂದ್ರೆ ಯಾರ್ದಪ್ಪ ಅದು? ಹೆಂಡ್ತಿ ಹಿಂಗಾಗ್ಬಿಡ್ತಾನೆ, ಗಂಡ ಹಿಂಗಾಗ್ಬಿಡ್ತಾನೆ ಸರ್. ಹಾಂ ಸರ್. ಹೆಂಡ್ತಿ ಕೇಳಿದ ರೀ ಮೈಸೂರು ದಸರಾ ತೋರಿಸ್ರಿ ಅದು. ಅವ್ನು ಬೇಡ ಕಣೆ ಬೇಡ ಕಣೆ, ಇಲ್ಲ ನಾನು ನೋಡಲೇಬೇಕು, ಇಲ್ಲ ಕಣೆ ಬೇಡ, ಜನ ಕನ್ಫ್ಯೂಸ್ ಆಗ್ತಾರೆ. ಜನ ಯಾಕ್ರಿ ಕನ್ಫ್ಯೂಸ್ ಆಗ್ತಾರೆ? ಇಲ್ಲ ಅಂಬಾರಿ ಹೊರ ಬಲರಾಮ್ ಯಾವುದಂತ ಕನ್ಫ್ಯೂಸ್ ಆಗ್ತಾರೆ, ಬೇಡ ಅಂತ. ಗಂಡ ಹೆಂಡ್ತಿ ಆಯಿತು ಆಯಿತು ಬೇಡ ಬೇಡ ಅಂತ ಮೈಸೂರು ದಸರಾ ಕರ್ಕೊಂಡು ಹೋಗ್ಬಿಟ್ಟ ಸರ್. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ನಿಂತು ಆಟೋ ಕರೆದ, ಆಟೋ ಅಂದ ಡ್ರರ್ರದ ಆಟೋ ಬಂತು. ಬಂದ ತಕ್ಷಣ ಬರ್ತೀನ ಅಂದರು. ಎಲ್ಲಿಗಿರಿ? ಅರಮನೆಗೆ. ಯಾರ್ಯಾರು? ನಾನು ನಮ್ಮ ಮಿಸ್ಸಸ್ ನೋಡಿ ಗಾಬರಿ ಆಗ್ಬಿಟ್ಟ. 180 kg ಸ್ಟಗಲ್ ಇದ್ದುಬಿಟ್ಟಿದ್ಲಕ್ಕೆ. ಆಟೋದಾಗ ಏನು ಅನ್ಬೇಕು? ಮನುಷ್ಯ ಇದ್ದೆ, ದನ ಇದ್ದೀನಿ ನಾನು. ಯಾಕ ಸಿಟ್ಟಿದ್ರೆ ಬೆನ್ನಿನ ಮ್ಯಾಗ ಹೊಡಿ, ಹೊಟ್ಟೆ ಮ್ಯಾಗ ಹೊಡಿಬೇಡ. ಯಾಕ ಏನು ಯಾಕಂತ ಕೇಳ್ತಿಲ್ಲ. ಆನೆಲ್ಲ ಆಟೋದಾಗ ಹೋಗ್ತಾರೆ ನಮಗನ, ಅಲ್ಲಿ ಹಿಂದೆ ಲಾರಿ ಅವ ತೊಗೊಂಡು ಹೋಗ್ಬಿಡ್ದನ ಅಂದವ. ಇಷ್ಟಾದ ಸಾಕಾಗಿಲ್ಲ. ಹೆಂಡ್ತಿಗೆ ರೆಡಿ ಆಗಂತ ಜಲ್ದಿ ರೆಡಿ ಆದ. ಇಲ್ರಿ ನಾನೊಂದು ಸೀರೆ ಇಸ್ತ್ರಿ ಮಾಡಿಸ್ಕೊಂಬರ್ರಿ ಅಂತ. ಸೀರೆ ಇಸ್ತ್ರಿ ಮಾಡಿಸ್ಕೊಂಬರ್ದಕ್ಕೆ ಹೊಂಟಿದ್ಲು. ಇಸ್ತ್ರಿ ಅಂಗಡಿ ಹೊಂಟ ಮೇಲೆ ಇಸ್ತ್ರಿ ನಮ್ಮ ಹೆಣ್ಮಕ್ಳು ಸೀರೆ ಇಸ್ತ್ರಿ ಮಾಡಿ ಕೊಡ್ರಿ ಅಂದ. ಅವ ಏನಂದ ಇಸ್ತ್ರಿ ಅಂಗಡಿ ಅವ, ನೀನು ಕರೆಕ್ಟ್ ಓದಕ್ಕೆ ಬರ್ತಿದ್ದಿಲ್ಲ ಅಂದ. ಯಾಕ್ರಿ? ಹೊರಗೆ ಏನು ಬೋರ್ಡ್ ಹಾಕಿ ನೋಡೋಣ, ಪ್ಯಾಂಟು ಶರ್ಟ್ ಇಸ್ತ್ರಿ ಸೀರೆಗಳನ್ನು ಮಾತ್ರ ಮಾಡಲಾಗುವುದು. ಮತ್ತು ನಮ್ಮದು ಸೀರೆ ಅಲ್ಲ ಅಂದ. ಸೀರೆನೇ ಇದೆ, ಶ್ಯಾಮೇನೆ ಇಸ್ತ್ರಿ ಮಾಡಿ ಅಂತ ಬರೆದು ನನ್ನ ಎಲ್ಲರೂ ನೋಡಂತ. ದಸರಾ ಹಬ್ಬಕ್ಕೆ ಒಬ್ಬರು ಮನೆಗೆ ಅಳಿಯ ಬೀಗರ ಮನೆಗೆ ಹೋಗಿರ್ತಾನೆ ಸರ್. ಹೌದು. ಅವಾಗ ತಂದೆ ತಾಯಿ ಹೇಳಿ ಕಳಿಸಿದ್ರು, ಬೀಗರ ಮನೆಗೆ ಹೊಂಟಿದ್ದೆ. ಅವ್ರು ಏನು ಕೇಳಿ ದೊಡ್ಡದು ಹೇಳು, ದೊಡ್ಡ ಹೇಳು ಅಂತ ಹೇಳಿದ್ರು. ಮನೆ ಏನು ಹೇಳಿದ್ರು, ಇಲ್ಲ ನೀ ಏನು ಹೇಳಿದ್ರು ದೊಡ್ಡ ಹೇಳು ಅಂತ ಹೇಳಿಬಿಟ್ಟಿದ್ರು. ಅವ್ರ ಮನೆಗೆ ಹೋಗಿ ಬೀಗರ ಮನೆಗೆ ಕೂತ್ಕೊಂಡಿದ್ದ. ಬೀಗರ ಯಾವಾಗ ಬಂದಿರಿ ಅಳಿ ಅಂದ್ರೆ ನಾನು ದೊಡ್ಡದು ಹೇಳು ಅಂತ ಹೇಳಿರಲ್ಲ. ಮುಂಜಾನೆ 7ಕ್ಕೆ ಹೋಗಿರ್ತಾನೆ ರೀ, 12 ಗಂಟೆಗೆ ಬಂದೀನಿ ಅಂದವ. ಯಾಕಂದ್ರೆ 12 ದೊಡ್ಡದಲ್ಲ 7ಕ್ಕೆ. ಆಮೇಲೆ ನೀವು ಬಸ್ನಾಗ ಬಂದಿರ, ನಾನು ಯಾಕೆ ಬಸ್ನಾಗ ಬರಲಿ, ಕಾರಿನಾಗ ಅಂತ. ಮತ್ತೆ ಇಷ್ಟು ದಿವಸ ಎಲ್ಲಿದ್ದೀರಿ ಅಂತ. ಮತ್ತು 15 ದಿವಸ ಟೂರಿಗೆ ಹೋಗಿದ್ರಲ್ಲ, ವಿಮಾನ್ಯಾಗ ಹೋಗಿದ್ದೆ. ಎಲ್ಲಿಗೆ? ಅಮೇರಿಕಕ್ಕೆ. ಹಿಂಗೆ ಹೇಳ್ತಾ ದೊಡ್ಡದು ಹೇಳ್ಬೇಕಲ್ರಿ. ಊಟಕ್ಕೆ ಪಾಯಸ ಇದ್ರಂಗೆ ಅಡಿಗೆ ಎಲ್ಲ ಮಾಡಿದ್ರು. ಊಟ ಮಾಡೋಕಲ್ಕ ಸ್ವಲ್ಪ ಕೆಮ್ಮು ಬಂದುಬಿಡ್ತು. ಅವ ಕೆಮ್ಮಿಬಿಟ್ಟ. ಅಯ್ಯೋ ಬೀಗರ ಕೆಮ್ಮಾಗಿದ್ದಾನೆ ರೀ ಅಂತಂದ್ರು. ನನಗೆ ಕೆಮ್ಮ ಕ್ಯಾನ್ಸರ್ ದೊಡ್ಡದು ಹೇಳಂತ ಹೇಳಿದ್ರಲ್ಲ ಮನ್ಯಾಗ. ಅದಕ್ಕೆ ಇಂಥ ಅನಾಹುತ ಹಾಸ್ಯಗಳು ಭಾಳಷ್ಟು ಸಿಗ್ತದೆ ಸರ್. ಮಕ್ಕಳು ಹಬ್ಬ ಹರಿದಿನಗಳಲ್ಲಿ ಕೂಡ ಮಕ್ಕಳು ಭಾಳ ಚೆಂದ. ದೀಪಾವಳಿ ಹಬ್ಬ ಬಂತು, ಎಲ್ಲ ಬಂದು ಮಕ್ಕಳು ಪಟಾಕಿ ಹೊಡಿತಿರ್ತಾವ್ರಿ. ನಮಗೆ ಭಾಳ ಗಾಬರಿ ಮಾಡಿಬಿಡ್ತಾವೆ ಹುಡುಗರು. ಒಬ್ಬ ಪಟಾಕಿ ಹತ್ತದ ನನಗೆ ಕೇಳಿದೆ, ಅಂಕಲ್ ಪಟಾಕಿ ಮ್ಯಾಗ ತೂರಿದ್ರಿ ಏನಂತದ್ರಿ ಅಂದವ. ನಾನು ಅದೇ ಢಮ್ ಅಂತದ ಅಂದೆ. ಢಮ್ ಅಂತದ. ಬೆಂಕಿಯಾರ ನಿಮ್ಮಪ್ಪ ಹಚ್ತಾನ ಅಂದವ. ನಾನು ಹಿಂಗೆ ಕೇಳಿದ್ರೆ ಸುಮ್ಮನೆ ಅವ್ನಿಗೆ ಕೇಳಿದ್ರೆ ನಾನೊಂದು ಕೇಳಿದೆ, ತಮ್ಮ 108ಗೆ ಫೋನ್ ಮಾಡಿದ್ರೆ ಏನು ಬರ್ತದಲೇ ಅಂದೆ. ಅವಂದು ಅಷ್ಟು ಗೊತ್ತಾಗಲ್ಲನ್ರಿ, ಆಂಬುಲೆನ್ಸ್ ಬರ್ತದ ಅಂದ. ನಾನು ಸುಮ್ಮನೆ ಅವನಿಗೆ ಉಲ್ಟಾ ಮಾಡಿದೆ ರೀ. 801ಗೆ ಫೋನ್ ಮಾಡಿದ್ರೆ ಏನು ಬರ್ತದೆ ಅಂತ ಕೇಳಿದೆ. ಅವ ಏನು ಅನ್ಬೇಕ್ರಿ, ಅದು ಆಂಬುಲೆನ್ಸ್ ರಿವರ್ಸ್ ಬರ್ತದೆ ಅಂದ. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಕೇಸರಿ ಹಾಕೋಣ. ಕೇಸರಿ ಹಾಲು ಜೊತೆ ಮಿಕ್ಸ್ ಮಾಡಿದ್ದೀನಿ. ಹಾಂ ಸರ್. ಅದನ್ನು ಹಾಕೋಣ, ಒಳ್ಳೆ ಬಣ್ಣ ಬರುತ್ತೆ ಅಷ್ಟೇ ಸರ್. ಇದನ್ನು ಬರೀ ಮಾಡ್ತಾಯಿದ್ರೆ ತಿನ್ನಿಸೋದು ಯಾವಾಗ ಸರ್? ನನಗೆ ತಿನ್ನಿಸ್ತೀನಿ. ಎಲ್ಲ ಭಾರಿ ಸ್ಮೆಲ್ ಏನು ಸರ್ ಇದು? ಚೆನ್ನಾಗಿದೆಯಾ? ಸರ್ ಓಕೆ. ಈಗ ಇದನ್ನು ಈ ಕಡೆ ಇಟ್ಬಿಡೋಣ. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ. ನೀವು ಅದೊಂದು ಹಾಡು ಹೇಳ್ತಿದ್ರಲ್ಲ, ಅದೇನು ಮದುವೆಯಾದ ಸಂದರ್ಭದಲ್ಲಿ ಹಾಡೋದು, ಮದುವೆಯಾಗ 15 ವರ್ಷ ಆದಮೇಲೆ ಹಾಡೋದು ಅಂತ ಒಂದು ಹಾಡು ಹೇಳ್ತೀವಿ. ಅಣಕ ಹಾಡು ಸರ್. ಅಣಕ ಹಾಡು ನಮ್ಮ ಗೆಳೆಯ ಬರೆದಿದ್ದು. ಕುಣಿದು ಕುಣಿದು ಬಾರೆ ಅಂತ ಹಾಡ್ತಿದ್ದ. 15-20 ವರ್ಷ ಆಯಿತು. ಆಕೆ ನಡೆಯಕ್ಕೆ ಬರೋದಲ್ಲ, 180 kg. ಹೌದು. ಅವಾಗ ಹಾಡು ಶುರು ಮಾಡಿದವ ಹೆಂಗಂತ, ಕುಳಿತು ಕುಳಿತು ಬಾರೆ, ರೆಸ್ಟ್ ಮಾಡಿ ಬಾರೆ, ನಡೆವ ನಿನ್ನ ಹಿಂದೆ ಹಿಂಡ ಆನೆ ಸಾಲೆ, ಜೀವಕ್ಕೆ ಕೂತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲಿ ನೀನೇ ವಿಸ್ಮಯ. ಇದು ಚೆನ್ನಾಗಿ ಕಾದಿದೆ. ಹ್ಞೂ ಸರ್. ಗೋಡಂಬಿ ಇಷ್ಟನಾ? ನಾನು ನೀವು ಎಷ್ಟು ನನಗೆ ಗೊತ್ತಿಲ್ಲ ಸರ್, ನೀವು ಎಷ್ಟು ಹಾಕ್ತೀವಿ ಅಷ್ಟು. ನನಗೆ ಇಷ್ಟ, ಅದಕ್ಕೆ ಜಾಸ್ತಿ ಹಾಕೋದು. ಚೂರು ಕಂದು ಸರ್ ಇದರಲ್ಲಿ ಹಾಕಿ ಕುದಿಸಂಗಿಲ್ಲ ಅಂದ್ರೆ ಅದನ್ನು? ಇಲ್ಲ, ಅದು ಫ್ರೈ ಮಾಡಬೇಕು. ಕಂದು ಬಣ್ಣ ಬರಬೇಕದು. ಅದು ಕುಟುಂಬ ಅಂತ ಸಿಗಬೇಕು, ಮೆತ್ತಿಗೆ. ಪಾಯಸ ತಿನ್ನಬೇಕಾದ್ರೆ ಎಲ್ಲ ಸಾಫ್ಟ್ ಆಗಿರುತ್ತೆ. ಇದು ಮಾತ್ರ ಕುಟುಂಬ ಅಂತ ಸಿಗಬೇಕು, ಆವಾಗಲೇ ಅದು ಮಾತ್ರ. ಹಾಂ ಸರ್. ಅದಕ್ಕೆ ದ್ರಾಕ್ಷಿ ಹಾಕೋಣ. ಸರ್ ಇಷ್ಟು ಅಳತೆ ಅಂತ ಇರ್ತದೆ ಸರ್? ಇದಕ್ಕೇನು ಅಳತೆ ಇಲ್ಲ ಬಿಡ್ರಿ, ಅದಕ್ಕೆಲ್ಲ ಅಳತೆ ಇದೆ. ಇದು ನಿಮ್ಮ ಖುಷಿ ಮೇಲೆ ಹಾಕೋದು. ಇದು ಹಾಕ್ದಿದ್ರೂ ನಡೆಯುತ್ತೆ, ಆದರೆ ನಾನು ಹಾಕ್ತೀನಿ.
ಅಂತ ತುಪ್ಪದ ಘಮ. ವಾಸನೆ ಸರ್. ಓಕೆ, ಈಗ ಇದು ರೆಡಿಯಾಗಿದೆ. ಟೇಸ್ಟ್ ಮಾಡಕ್ಕೆ ತಯಾರಿದ್ದೀರಾ? ಹಾಂ ಸರ್. ವೆರಿ ಗುಡ್. ಈ ಉತ್ತರ ಕರ್ನಾಟಕದ ಒಬ್ಬರು ಹಾಸ್ಯ ಕಲಾವಿದರು ಇತ್ತೀಚೆಗೆ ಸಿನಿಮಾದಲ್ಲಿ ಭಾಳ ಫೇಮಸ್ ಆಗ್ತಿದ್ದಾರೆ. ಯಾರು ಹೇಳಿ? ನಮ್ಮ ರಾಜು ತಾಳಿಕೋಟಿ ಅವರು. ರಾಜು ತಾಳಿಕೋಟಿ ಅವ್ರು ವಾಯ್ಸ್ ಮಾಡ್ತೀರಾ ನೀವು? ಹಾಂ ಮಾಡ್ತೀನಿ ಸರ್. ಮಾಡಿ. ಹಾಂ ರೀ ನೀವು ಯಾರು ವಾಯ್ಸು ಮಾಡೋದು ರೀ? ನನ್ನ ವಾಯ್ಸು ಮಾಡ್ಬಿಡ್ತೀರಿ ನೀವು? ರಾಜು ತಾಳಿಕೋಟಿ ಅವ್ರದ್ದು ಸರ್, ಭಾಳ ಫೇಮಸ್ ಸರ್ ನಮ್ಮ ಕಡೆ. ಕಲಿಯುಗದ ಕುಡುಕ ಅಂತೇಳಿ ಅವ್ರ ಡೈಲಾಗ್ ಭಾಳ ಫೇಮಸ್ ಸರ್ ಅವ್ರದ್ದು. ಹೇಗದು? ಬೀಗರು ಬಂದಾರ, ಬೀಜ ಗೊಬ್ಬರ, ಮಳೆ ಬೆಳೆ, ಧಾಣಿ ಯಾರು ಬಾಯಾಗ ಬರೋದಿಲ್ಲ, ಬಂಧುಗಳನ್ನೇ ಸೆಲ್ವ ಸಿಗ್ನಲ್ ಮಾಡಕ್ಕೆ ತೊಗೊಂತೀರಣ್ಣ ತಟ್ಗ 90 ಕೈ ಸಿಕ್ಕ ನಾಯಿ ಕುನ್ಯಾದಂಗೆ ಆಗಿರ್ತೀವಿ. ಎದ್ದು ಹೊರಗೆ ಹೋಗ್ಬೇಕಂದ್ರೆ ಇಸ್ಪಾಟ್ ಮಳೆ ಗಂಟೆ ಬಂದುಬಿಟ್ಟಿರ್ತಾ ಬರ್ತೀರೇನ್ರಪ್ಪ. ಮತ್ತು ನಮ್ಮ ಮಂದಿಗೆ ಅಷ್ಟು ಹೊರಗಿನವ್ರಿಗೆ ಯಾರಿಗೆಲ್ಲ ನೋಡೋದು ಬಿಡ್ತಾರೆ. ಅವನು ನಿಷೇಧಾಗ ಹೊರಗಂದ್ರು ಎಳಕಂತಾರ, ನಾವು ಸೇರಿ ಒಗದು ಬಿಟ್ಟು ದೊಡ್ಡದು ಯಾವ್ದು ಇರ್ತಾವೆ ಅದನ್ನು ತೊಗೊಂಡು ತುರ್ಕೊಂಡು ಮನೆಗೆ ಬರೋದ್ರಾಗ ಬಾಗಲ್ದಾಗ ಮಸಡಿ ನಿಮಗೆ ಹಿಂತಿಂತಾವಾಗಿರ್ತಾವ. ಬಂಧುಗಳನ್ನೇ ಚಲೋ ಫೈಟಿಂಗು. ಈಗ ನೆನಪಾತಾರ ಮಂದಿನಾಗ ಯವ್ವ ಎಂಥದ್ದು ಕೇಂದ್ರಕ್ಕೆ ಇದಕ್ಕೆ ಯಾಕೆ ದುರ್ಗ ಅವನಿಗೆ ನೀರು ಕೊಡಬಾರ್ದು, ನಿಮ್ಮವು ನಮ್ಗೆ ದುರ್ಗವ್ನಿಗೆ ನೀರು ಕೊಡ್ಬಾರ್ದು ಅಂತ ಉಣ್ಣಕ್ಕೆ ಕೊಡಬಾ ಅಂದ್ಮ್ಯಾಗ ತಲೆ ಮ್ಯಾಗ ತಾಟಿಟ್ನ್ಯಾ, ಕಿವ್ಯಾಗ ಪಲ್ಯ ಹಾಕಿದ್ನ್ಯಾ, ಹಸಿ ಮೆಣಸಿನ್ಕಾಯಿ ಚಟ್ನಿ ಓದಿ ಎಲ್ಲರೂ ಹಚ್ಚಿದ್ರೆ ಸಂಸಾರ ಆಗ್ತಾವ. ನಿಮ್ಮ ಅವನ ಹೇಳ್ತಿ ಹೆಂಗಿರ್ಬೇಕು, ಗಂಡರು ಅಲ್ಲರ ಕಲ್ ಕಿಲೋ ನಿಂತು ಚಲೋ ಮಾಡಿಬಿಡ್ಬೇಕು. ಬಂತಲೆ ಚೀ ಕಳ್ಳ, ಈಗ ಬಂದೇನೋ ನನ್ನ ರಾಜ, ಊಟ ಮಾಡ್ತೇನೋ ನನ್ನ ರಾಜ, ಉಂಡ ಮ್ಯಾಗ ಮತ್ತೆ ಹಾಲು ಕುಡಿತೇನೋ ನನ್ನ ರಾಜ ಅಂತ ಹೆಂಗೆ 15-20 ರಾಜ ಇದು ಮಾಡ್ಬೇಕ್ರಿ. ಅವ್ರವ್ರ ವಿಷಯ ಮಾತಾಡಿ ನಮ್ಮ ನಿಶಿನ ತಗೊಂಡು 50 ಪೈಸೆ ಹಾಕಿಕೊಡ್ತೀನಿ. ಅಬ್ಬಬ್ಬಬ್ಬ. ಈಗ ಇದು ನಿಮಗೆ ಟೇಸ್ಟ್ ಮಾಡಿರಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ, ಏನು ತೊಂದರೆ ಇಲ್ಲ ಸರ್. ನೀವು ನಾನು ಹಾಕೋದು ನೋಡಿದಾಗನೇ ನನಗೆ ಆಗಲೇ ತಿನ್ಬೇಕು ಅನಿಸುತ್ತೆ. ನೀವು ಬೇಡ ಅಂತ ಇಲ್ಲಿ ತಂದು ತೊಡೆದ್ರಿ ಬಿಸಿ. ಸರ್ ನೀವು ಅಭಿನಯದಲ್ಲೂ ಕಿಂಗು, ಅಯ್ಯೋ, ಪ್ರೊಡಕ್ಷನ್ನಲ್ಲೂ ಕಿಂಗು, ಅಯ್ಯೋ, ಅಡುಗೆಯಲ್ಲೂ ಕಿಂಗು. ಅಯ್ಯೋ ಭಗವಂತ, ಚೆನ್ನಾಗಿತ್ತಾ? ಇವ್ರು ಇದು ಮಾಡಿದ್ದು ಯಾವ್ದು ಅಂತ ನಾನು ಮಾಡಿದ್ದು ಅನ್ಸಿರುವ ದೇವಸ್ಥಾನ ಕಂಡಂಗಿಲ್ಲ, ದೇವರನ್ನ ಕಂಡಾಗಿಲ್ಲ. ಅಲ್ಲ ಯಾಕಂದ್ರೆ ಸರ್, ನೀವು ಕಲಾವಿದರನ್ನ ಭಾಳಷ್ಟು ಜನ ಕಲಾವಿದರನ್ನ ನಿಮ್ಮ ಮುಖಾಂತರವಾಗಿ ಬೆಳಕಿಗೆ ತಂದವರು. ಕಲಾವಿದರಿಗೆ ದೇವ್ರಿದ್ದಂಗೆ ಸರ್. ಅಯ್ಯೋ ಪರಮಾತ್ಮ. ನನಗೂ ಒಂದು ಕೂಡ ಹಾಸ್ಯದ ರಸ ಅಂತ ಕಾರ್ಯಕ್ರಮದಲ್ಲಿ ಕರೆಸಿ 25-30 ಎಪಿಸೋಡ್ ಕರ್ನಾಟಕ ತೋರಿಸಿದ್ರಿ. ನಿಮ್ಮ ಋಣ ಭಾಳ ನಮ್ಮ ಒಳ್ಳೆ ಗೆಳೆಯರು ಅಷ್ಟೇ ಇವರು. ಚೆನ್ನಾಗಿದೆಯಾ ಪಾಯಸ? ಸೂಪರ್ ಇದೆ. ನಾನು ಟೇಸ್ಟ್ ಮಾಡಲಾ? ನೀವು ತಗೊಳ್ಳೇಬೇಕು ಸರ್. ಅಯ್ಯಪ್ಪ, ಮೈಸೂರು ದಸರಾ ದಿನ ಮನೆಯಲ್ಲಿ ನಾವು ಪಾಯಸ ತಿಂತಿದ್ವಿ ಸರ್. ಆದ್ರೆ ಇದು ವಿಶೇಷವಾಗಿರ್ತಕ್ಕಂಥ ಪಾಯಸ ಮಾಡಿಕೊಟ್ಟು ನಮಗೆ ಈ ಮೈಸೂರು ದಸರಾ ಹಬ್ಬದೊಂದು, ವಿಜಯದಶಮಿ ಹಬ್ಬದೊಂದು ಭಾಳ ಒಳ್ಳೆ ಪಾಯಸ ತಿನ್ನಿಸಿದೆ ಸರ್. ನಿಮಗೆ ದೇವರು 100 ವರ್ಷಗಳ ಕಾಲ ಹಿಂಗೆ ಚೆನ್ನಾಗಿ ಒಳ್ಳೆ ಅಡಿಗೆಗಳನ್ನು ಮಾಡಿ ಕಲಾವಿದರಿಗೆ ತಿನ್ನಿಸ್ತಾ ಇರಲಿ. ಪ್ರೋತ್ಸಾಹ ಇರಲಿ. 100 ವರ್ಷ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅದ್ಭುತ. ಬಾಯಿಗೆ ಹಾಕೊಂಡ ತಕ್ಷಣ ಏಲಕ್ಕಿದು, ಪಚ್ಕರ್ಪುರದ್ದು, ಜಾಕಾಯಿ ನಮ್ಮ ಬಾಯಿ ತುಂಬ ಹಡ್ಕೊಳತ್ತೆ. ಸಾಫ್ಟಾಗಿ ಅನ್ನ ಬೆಂದಿದೆ, ಕುಟುಂಬ ಅಂತ ಗೋಡಂಬಿ ಸಿಗತ್ತೆ. ಆಮೇಲಿಂದ ಅದೆಲ್ಲೋ ಒಂದು ಕಡೆ ಸಣ್ಣದಾಗಿ ಕಟ್ಟಾಗಿರೋ ಎಳ್ನೀರದು ಗಂಜಿ ಸಿಗತ್ತೆ. ಇಲ್ಲ ಹೇಳೋಣಿರ್ರಿ, ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬಬ್ಬಬ್ಬ. ಆ ಎಳ್ನೀರು ಗಂಜಿ ಅಂತೂ ತುಂಬ ಮಜಾ ಕೊಡತ್ತೆ ಕಣ್ರಿ. ಸರ್ ಇದೆಲ್ಲ ಹೆಂಗೆ ಸರ್, ನೀವು ಹೆಂಗೆ ಐಡಿಯಾ? ಏನು ಮಾಡೋದು ಸರ್, ಹೊಟ್ಟೆ ಪಾಡು. ನಾನು ಮೊದಲೇ ಸ್ವಲ್ಪ ದೊಡ್ಡ ಹೊಟ್ಟೆ ಅಲ್ವಾ, ಅದಕ್ಕೆ ರುಚಿಯಾಗಿ ಏನೇನು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಒಂದು ಆಸೆ ಪಟ್ಟು ಇವೆಲ್ಲ ಮಾಡ್ಕೊಳ್ತಾ ಇರೋದು. ಅಬ್ಬಬ್ಬಬ್ಬ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ತುಂಟು ನಗೆ ಚೆಲ್ಲುವ ನಲ್ಲೆ, ನಿನ್ನ ನಗೆ ಹಸಿರು ಸಿಗ್ನಲ್ಲೇ. ನರಸಿಂಹ ಜೋಶಿ ಅವರೇ, ಭಾಳ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದು. ನಿಮಗೆ ಆ ಚಾಮುಂಡೇಶ್ವರಿ ದೇವಿ ಎಲ್ಲ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ನಿಮ್ಮ ಹೆಸರು ಇನ್ನೂ ವಿಶ್ವವಿಖ್ಯಾತವಾಗಲಿ ಅಂತ ಆಶಿಸ್ತೀನಿ. ಹೀಗೆ ನಿಮ್ಮ ಜನರನ್ನು ರಂಜಿಸ್ತಾ ಇರಿ, ನಗಿಸ್ತಾ ಇರಿ. ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ. ಭಾಳ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್. ನೀವು ಭಾಳ ಬ್ಯುಸಿ ಪರ್ಸನ್ನು, ಟೈಮ್ ಮಾಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ತಂಡದ ಪರವಾಗಿ ನಿಮಗೆ ನಮ್ಮ ಬೊಂಬಾಟ್ ಭೋಜನದ ಒಂದು ಪುಸ್ತಕದ ಪ್ರತಿ. ಓಕೆ, ಇದರಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ, ನಿಮ್ಮ ಮನೆಯವ್ರಿಗೆ ಹೇಳಿ ಇದೆಲ್ಲ ಮಾಡಿಸ್ತೀನಿ ರೀ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಪಾಯಸ ಪ್ರಣವ ಬೇಕಾಗುವ ಪದಾರ್ಥಗಳು:
ಅಕ್ಕಿ 1.5 ಕಪ್, ಬೆಲ್ಲ 1.5 ಕಪ್, ತೆಂಗಿನ ಹಾಲು 1.5 ಕಪ್ಪು, ಹಾಲು 1.5 ಲೀಟರ್, ಎಳೆನೀರು ಗಂಜಿ 1 ಕಪ್ಪು, ಗೋಡಂಬಿ 1 ಹಿಡಿ, ದ್ರಾಕ್ಷಿ 1 ಹಿಡಿ, ಜಾಕಾಯಿ ಪುಡಿ 1/4 ಚಮಚ, ಪಚ್ಚ ಕರ್ಪೂರ ಚಿಟಿಕೆ, ತುಪ್ಪ 2 ಚಮಚ, ಏಲಕ್ಕಿ ಪುಡಿ 1 ಚಮಚ, ಹಾಲಿನಲ್ಲಿ ನೆನೆಸಿದ ಕೇಸರಿ 10 ದಳ. ಮಾಡುವ ವಿಧಾನ: ಕುಕ್ಕರಿಗೆ ಅಕ್ಕಿ, ತೆಂಗಿನ ಹಾಲು, ನೀರು, ಬೆಲ್ಲ ಹಾಕಿ ಬೇಯಿಸಿಕೊಳ್ಳಿ. ನಂತರ ಅದಕ್ಕೆ ಹಾಲು, ಎಳೆನೀರು ಗಂಜಿ, ಏಲಕ್ಕಿ ಪುಡಿ, ಪಚ್ಚ ಕರ್ಪೂರ, ಜಾಕಾಯಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ. ಕೇಸರಿ ಹಾಲು, ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾಯಸ ಪ್ರಣವ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚೆನ್ನಾಗಿ ಹಬ್ಬ ಮಾಡಿ, ಖುಷಿಯಾಗಿರಿ, ಎಲ್ಲ ಕಡೆ ಪ್ರೀತಿಯನ್ನು ಹಂಚಿ, ಸ್ನೇಹವನ್ನು ಹಂಚಿ, ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.